ಹಾಯ್ ಹೆಲೋ ಎಲ್ರಿಗೂ ಕೂಡ ನಮಸ್ಕಾರ ವೀಕ್ಷಕರೇ. ಬನ್ನಿ ಸ್ನೇಹಿತರೆ, ಇವತ್ತು ಕೂಡ ಒಂದು ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ. ಈ ಟಿಪ್ಸನ್ನು ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಮ ಮುಖದ ಮೇಲೆ ಇರುವಂಥ ಡಾರ್ಕ್ ಸರ್ಕಲ್, ಪಿಂಪಲ್ಸ್ ಈ ಥರ ಇರುವಂಥ ಎಲ್ಲ ಸಮಸ್ಯೆ ಕೂಡ ಪರಿಹಾರ ಮಾಡಿಕೊಂಡು ನಿಮ್ಮ ಮುಖವಾಗಿ ಕೂಡ ಸುಂದರವಾಗಿ ಕಾಣಿಸ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಆಫ್ಟರ್ ಬಿಗನ್ ಮುಖ ಎಷ್ಟು ಚೆನ್ನಾಗಿ ಕಾಂತಿಯಾಗಿ ಕಾಣಿಸ್ತಾ ಇರುವಂಥದ್ದು. ಇದೇ ರಿಸಲ್ಟ್ ನಿಮಗೂ ಕೂಡ ಸಿಗುತ್ತೆ ಸ್ನೇಹಿತರೆ. ನೀವು ಕೂಡ ನಿಮ್ಮ ಮುಖದ ಮೇಲೆ ಇರುವಂಥ ಸಮಸ್ಯೆಗೆ ಇದನ್ನು ಒಂದು ಸರ್ತಿ ಯೂಸ್ ಮಾಡಿದ್ರೆ ನಿಮ್ಮ ಮುಖ ಕೂಡ ಎಷ್ಟು ಪಳಪಳನೆ ಡೈಮಂಡ್ ರೀತಿ ಹೊಳೆಯುತ್ತೆ. ಹಾಗಾದರೆ ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಎಲ್ಲರ ಮನೆಯಲ್ಲಿ ಕೂಡ ₹1 ಕೂಡ ಖರ್ಚು ಮಾಡ್ದೇ ಈ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ನಿಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತಲ್ವ, ಕೊಬ್ಬರಿ ಎಣ್ಣೆಯನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಬೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಒಂದು ಸಣ್ಣದಾಗಿರುವಂಥದ್ದು ಬಟ್ಲು ತೊಗೊಂಡಿದ್ದೀನಿ. ಇವಾಗ ಸ್ನೇಹಿತರೆ, ಬಟ್ಲಲ್ಲಿ ಫಸ್ಟ್ ಏನೆಲ್ಲ ಹಾಕಬೇಕಂತ ಹೇಳ್ಕೊಡ್ತೀನಿ. ನೋಡಿ, ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ನಮ್ಮ ರಿಸಲ್ಟ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ 1 ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಮ್ಮ ಮುಖಕ್ಕೆ, ಸ್ಕಿನ್ನಿಗೆ ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು. ನಮ್ಮ ಮುಖವನ್ನು ಕ್ಲೀನ್ ಮಾಡುತ್ತೆ, ಹಾಗೆ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ನಮ್ಮ ಮುಖದ ಕಾಂತಿ ಕೂಡ ಹೊಳಪು ಜಾಸ್ತಿ ಮಾಡುತ್ತೆ. ನೋಡಿ, ನಾನು ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ವಾ ವೀಕ್ಷಕರೇ, ಕಡಲೆ ಹಿಟ್ಟು ನೀವು ನಿಮ್ಮ ಸ್ಕಿನ್ನಿಗೆ ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೀರಾ, ನಿಮ್ಮ ಕೈಗಳಿಗೂ ಕೂಡ ಅಪ್ಲೈ ಮಾಡ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಲಿಸ್ಕೊಳ್ಳಿ. ಇದನ್ನು ಒಂಥರ ಕ್ರೀಮಿ ರೀತಿ ರೆಡಿ ಮಾಡ್ಕೊಳ್ತೀನಿ. ಕ್ರೀಮ್ ಥರ ರೆಡಿ ಆಗುತ್ತೆ, ತೋರಿಸ್ತೀನಿ. ಲಾಸ್ಟ್ವರೆಗೂ ನೋಡ್ಕೊಂಡು ಹೋಗಿ, ರಿಸಲ್ಟ್ಸ್ ಸಿಗುತ್ತೆ ನಿಮಗೂ ಕೂಡ. ಇವಾಗ ನೋಡಿ, ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ವಾ. ಇವಾಗ 1 ಸ್ಪೂನಷ್ಟು ಕಡಲೆ ಹಿಟ್ಟಿಗೆ ಮತ್ತೇನು ಸೇರಿಸ್ತೀನಿ ಅಂದರೆ ಪಟಿಕ ಸ್ನೇಹಿತರೆ. ನೋಡಿ, ಮತ್ತೊಂದು ಏನು ಸೇರಿಸುವಂಥದ್ದೇನಪ್ಪ ಅಂದರೆ ಪಟಿಕ. ಇದನ್ನು ನಾವು ಹಪ್ಪಳ ಮಾಡೋಕ್ಕೂ ಕೂಡ ಯೂಸ್ ಮಾಡ್ತೀವಿ. ಹಪ್ಪಳ ಯಾವುದಪ್ಪ ಅಂದರೆ ಆಲೂ ಚಿಪ್ಸ್ ಮಾಡೋದಕ್ಕೆ ನಾವು ಪಟಿಕ ಹಾಕ್ತೀವಿ. ಈ ಪಟಿಕ ಹಾಕೋದ್ರಿಂದ ನಮ್ಮ ಆಲೂ ಚಿಪ್ಸ್ ತುಂಬಾ ಚೆನ್ನಾಗಿ ಬಿಳಿಯಾಗಿ ಬರುತ್ತೆ. ಅದೇ ರೀತಿಯಾಗಿ ನಮ್ಮ ಸ್ಕಿನ್ ಕೂಡ ಹೊಳಪು ಬರುವಂಥ ಕೆಲಸ ಮಾಡೋದು ಇದೆ ನೋಡಿ ಸ್ನೇಹಿತರೆ, ಪಟಿಕ. ಈ ಪಟಿಕವನ್ನು ಇದರಲ್ಲಿ ಹಾಕಿದ್ರೆ ಸಾಕು, ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಹೊಳಪು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಯಾವ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೇಕಂತ ನೋಡಿ. ನಾನು ಸ್ವಲ್ಪ ಪಟಿಕ ತೊಗೊಂಡಿದ್ದೀನಿ. ಇದೊಂಥರ ಕಲ್ಲುಪ್ಪು ಥರ ಇರುತ್ತೆ. ಇದು ನೋಡಿ, ನಾನು ಸ್ವಲ್ಪ ಒಂದು ಕುಟ್ಕೊಂಡು ತೊಗೊಳ್ತಾ ಇದ್ದೀನಿ. ಒಂದು ಪೌಡ್ರ್ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. ಅದನ್ನು ಪೌಡ್ರ್ ಥರ ಮಾಡ್ಕೊಳ್ಳಿ. ಸೇಮ್ ಉಪ್ಪು ಯಾವ ರೀತಿ ಇರುತ್ತೆ ಅದೇ ರೀತಿ ಇದು ಪಟಿಕ. ಮತ್ತೊಂದು ಕೆಲಸ ಕೂಡ ಏನು ಮಾಡುತ್ತೆ ಅಂದರೆ, ನೀವು ಎಷ್ಟೇ ಹೊಲಸು ನೀರಲ್ಲಿ ಹಾಕಿದ್ರೂ ಕೂಡ ನಮ್ಮ ನೀರು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಸ್ನೇಹಿತರೆ. ಅಷ್ಟು ಇದರಲ್ಲಿರುವಂಥ ಪವರ್ ನೋಡಿ. ಹಾಗಾದರೆ ನಮ್ಮ ಸ್ಕಿನ್ ಕೂಡ ಹೊಳಪು ತರುವಂಥ ಕೆಲಸ ಮಾಡುವಂಥದ್ದು ಈ ಪಟಿಕ. ಇವಾಗ 1 ಸ್ಪೂನಷ್ಟು ನಾನು ಪಟಿಕ ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಕಡಲೆ ಹಿಟ್ಟು 1 ಸ್ಪೂನಷ್ಟು ಪಟಿಕ ಹಾಕಿದ್ದೀನಿ. ಇವಾಗ ಇದು ಪಟಿಕ ಮತ್ತು ಈ ಕಡಲೆ ಹಿಟ್ಟು ಇದನ್ನು ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಮಿಕ್ಸ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ನಾನು ಇವಾಗ ಯೂಸ್ ಮಾಡ್ತಾ ಇರೋವಂಥದ್ದು ಕೊಬ್ಬರಿ ಎಣ್ಣೆ ಸ್ನೇಹಿತರೆ, ಕೊಕೊನಟ್ ಆಯಿಲು. ಈ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್, ಡ್ರೈ ಸ್ಕಿನ್ನ ಕೂಡ ಸಾಫ್ಟ್ ಮಾಡುತ್ತೆ. ನಮ್ಮ ಮುಖದ ಮೇಲೆ ಎಷ್ಟೇ ಸ್ವಲ್ಪ ಸ್ವಲ್ಪ ಈ ರೀತಿ ಕಲೆಗಳು ಕೂಡ ಉಳಿದಿರುತ್ತಲ್ವ, ಅದು ಕಲೆಗಳು ಕೂಡ ಹೋಗಲಾಡಿಸುವಂಥ ಕೆಲಸ ಇದರಲ್ಲಿ ರೆಡಿ ಮಾಡುತ್ತೆ ನೋಡಿ. ಯಾವಾಗ ಅಂದರೆ, ನಾವು ಪಟಿಕ, ಕಡಲೆ ಹಿಟ್ಟು ಇವೆಲ್ಲ ಕೂಡ ಮಿಶ್ರಣ ಮಿಕ್ಸ್ ಮಾಡ್ತೀವಲ್ವ, ಇದರಲ್ಲಿ ನಾವು ಇದು ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಒಂಥರ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಬಳಕೆ ಮಾಡಿದ್ರೆ ನಮ್ಮ ಮುಖದ ಮೇಲಿರುವಂಥ ಸಮಸ್ಯೆಗಳಿಗೆ ಇದೊಂದು ಒಳ್ಳೆಯ ಪರಿಹಾರ. ಹಾಗೆ ನೋಡಿ ಸ್ನೇಹಿತರೆ, ಒಬ್ಬರೊಬ್ಬರಿಗೆ ಡ್ರೈ ಸ್ಕಿನ್ ತುಂಬಾ ಇರುತ್ತೆ. ಡ್ರೈ ಸ್ಕಿನ್ ಇರೋದ್ರಿಂದ, ಅದು ಆಯಿಲಿ ಸ್ಕಿನ್ ಇರೋರು ಜಾಸ್ತಿ ಜನ ಇದ್ದರೆ ಅವರು ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಡ್ರೈ ಸ್ಕಿನ್ ಇರೋರಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ಇವಾಗ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಮತ್ತೇನು ಹಾಕಿದ್ದೀನಿ ಅಂತ ನೋಡಿ ಸ್ನೇಹಿತರೆ, ಮತ್ತೆ ನಾನು ಹಾಕಿರುವಂಥದ್ದು ಮೊಸರು. 1 ಸ್ಪೂನಷ್ಟು ಗಟ್ಟಿಯಾಗಿರುವಂಥ ಮೊಸರು ತೊಗೊಂಡಿದ್ದೀನಿ. ಮೊಸರನ್ನು ನಾವು ಹಾಕೋದ್ರಿಂದ ನಮ್ಮ ಸ್ಕಿನ್ನು ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಅದು ಕೂಡ ನಮ್ಮ ಮುಖದ ಮೇಲೆ ಏನೆಲ್ಲ ಸಮಸ್ಯೆಗಳಿದ್ರೂ ಕೂಡ ಇದನ್ನು ಕಡಿಮೆ ಮಾಡುತ್ತೆ. ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು 1 ಸ್ಪೂನಷ್ಟು ಅದು ಕೂಡ ಮೊಸರು ಹಾಕಿ ಚೆನ್ನಾಗಿ ರೆಡಿ ಮಾಡ್ತಾ ಇರುವಾಗ ಎಷ್ಟು ಕ್ರೀಮ್ ಥರ ಕಾಣಿಸ್ತಾ ಇರುವಂಥದ್ದು ನೋಡಿ ನೀವು ಕೂಡ. ಆಮೇಲೆ ಮತ್ತೇನು ಹಾಕ್ತೀನಿ ಅಂದರೆ ಸ್ವಲ್ಪನೇ ಹಾಲು ನೋಡಿ ಸ್ನೇಹಿತರೆ. ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅದು ಮೊಸರು ಯಾವುದರಲ್ಲಿ ತೊಗೊಂಡಿದ್ದೀನಲ್ಲ ಅದರಲ್ಲಿ ನಾನು ಸ್ವಲ್ಪ ಹಾಲು ಕೂಡ ಹಾಕಿದ್ದೀನಿ. ಹಾಲು ಕೂಡ ನಮ್ಮ ಮುಖಕ್ಕೆ ಕ್ಲೀನಿಂಗ್ ರೀತಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅದರಲ್ಲಿ ಹಾಲು ಹಾಕಿದ್ದೀನಿ. ಇವಾಗ ಇನ್ನೂ ಕೂಡ ಚೆನ್ನಾಗಿ ಕಲಿಸ್ತಾನೇ ಇರಬೇಕು. ಎಲ್ಲಿವರೆಗೂ ಕಲಿಸ್ಕೋಬೇಕಂದ್ರೆ ಕ್ರೀಮ್ ಥರ ರೆಡಿ ಆಗುತ್ತೆ ನೋಡಿ. ನಿಮಗೆ ಕಾಣಿಸ್ತದೆ, ನಿಮಗೆ ತೋರಿಸ್ತೀನಿ ನೋಡಿ. ನೀವು ಕಡಲೆ ಹಿಟ್ಟು ಮತ್ತು ಅದರಲ್ಲಿ ಪಟಿಕ ಹಾಕಿದ್ದೀವಿ, ಎಷ್ಟು ಬಿಳಿಯಾಗಿ ಕಾಣಿಸ್ತಾ ಇರುವಂಥದ್ದು ನೋಡಿ. ಸೇಮ್ ಒಂದು ಕ್ರೀಮ್ ಯಾವ ರೀತಿ ನಾವು ಮುಖಕ್ಕೆ ಅಪ್ಲೈ ಮಾಡ್ತೀವಲ್ಲ, ಫೇರ್ ಆ್ಯಂಡ್ ಲವ್ಲಿ ಥರನೇ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಇದು ಕ್ರೀಮಿ ಆಗುತ್ತೆ.
ಅಲ್ಲಿವರೆಗೂ ನಾವು ಇದೇ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಆವಾಗ ನಮ್ಮ ಪಟೀಕ ಮತ್ತು ಎಣ್ಣೆ ಇದೆಲ್ಲ ಕೂಡ ಅದರಲ್ಲಿ ಮಿಕ್ಸ್ ಆದ ತಕ್ಷಣ ಒಂಥರ ಕ್ರೀಮ್ ರೆಡಿ ಆಗುತ್ತೆ. ಇವಾಗ ಅದನ್ನು ರೆಡಿ ಆದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ನಾವು ನೋಡಿ ಇವಾಗ ಕ್ರೀಮ್ ರೆಡಿ ಆಗಿರುವಂಥದ್ದು. ಈ ಕ್ರೀಮನ್ನು ನಾನು ಇವಾಗ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸ್ಕಿನ್ ಮೇಲೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಇದೇ ರೀತಿಯಾಗಿ ನಾವೇನು ಅಪ್ಲೈ ಮಾಡಿಕೊಂಡು ಜಾಸ್ತಿ ಹೊತ್ತು ಏನು ಮಸಾಜ್ ಮಾಡಬೇಕಂತೂ ಕೂಡ ಏನು ಅವಶ್ಯಕತೆ ಇಲ್ಲ. ಈ ಥರ ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಡ್ರೈ ಆಗುತ್ತೆ. ನೋಡಿ ಒಂದು 10 ನಿಮಿಷ ಇದನ್ನು ಹಚ್ಕೊಂಡು ಬಿಡಬೇಕಾಗತ್ತೆ ಪ್ಯಾಕ್ ರೀತಿಯಾಗಿ. ಸೇಮ್ ನಮ್ಮ ಮುಖಕ್ಕೆ ಯಾವ ರೀತಿ ಪಾರ್ಲರ್ನಲ್ಲಿ ಪ್ಯಾಕ್ ಹಚ್ತಾರಲ್ವ ಅದೇ ರೀತಿಯಾಗಿ ಇದನ್ನು ನಾವು ಹಚ್ಕೋಬೋದು. ನೋಡಿ ಸ್ನೇಹಿತರೆ, ಎಷ್ಟೇ ಏಜ್ ಆದವರು ಇರಲಿ ಎಷ್ಟೇ ಇರಲಿ ಅವರಿಗೂ ಕೂಡ ಯೂಸ್ ಮಾಡೋದ್ರಿಂದ ಅವರ ಮುಖ ಕೂಡ ಏಜ್ ಆದವ್ರ ಮುಖ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇವಾಗ ಒಂದು 10 ನಿಮಿಷ ಬಿಟ್ಟೆ 10 ನಿಮಿಷ ಬಿಟ್ಟ ಮೇಲೆ ಡ್ರೈ ಆದಮೇಲೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇರೋವಂಥದ್ದು. ನೋಡಿ ಇವಾಗ ಕೈ ಎಷ್ಟು ವ್ಯತ್ಯಾಸ ಅಂತ ನೋಡ್ಬೋದು. ಡ್ರೈ ಆದಮೇಲೆ ಈ ಥರವಾಗಿ ಕೈಯಿಂದ ಪೂರ್ತಿ ಈ ಥರ ರಬ್ ಮಾಡ್ತಾ ಹೋದರೆ ಎಲ್ಲನೂ ಕೂಡ ಉದುರಿ ಹೋಗುತ್ತೆ. ಆಮೇಲೆ ಏನು ಮಾಡಬೇಕಂದ್ರೆ ಸ್ವಲ್ಪ ಒಣ ಕಡಲೆ ಹಿಟ್ಟು ನೋಡಿ ತೊಗೊಂಡು ನಾವು ಇದನ್ನು ಡ್ರೈ ಆಗಿದ ತಕ್ಷಣ ಅದನ್ನೆಲ್ಲ ಕೂಡ ನಾವು ರಬ್ ಮಾಡಿರ್ತೀವಲ್ವ, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ನಾವು ಈ ಥರ ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಟ್ಯಾನ್ ಕೂತ್ಕೊಳ್ಳಿ ಎಷ್ಟೇ ನಮ್ಮ ಸ್ಕಿನ್ ಒಂಥರ ಡ್ರೈ ಸ್ಕಿನ್ ಇದ್ದರೂ ಕೂಡ ನಾವು ಆಯಿಲ್ ಹಾಕಿರ್ತೀವಲ್ಲ ಅದನ್ನೆಲ್ಲ ಕೂಡ ನಮಗೆ ಕ್ಲೀನ್ ಮಾಡುತ್ತೆ. ಅದನ್ನು ಈ ಥರವಾಗಿ ಸಾಫ್ಟ್ ಮಾಡುತ್ತೆ ನಮ್ಮ ಸ್ಕಿನ್. ಅದಕ್ಕೋಸ್ಕರ ಈ ಥರವಾಗಿ ಸ್ವಲ್ಪ ಮೇಲಿಂದ ಕಡಲೆ ಹಿಟ್ಟು ಹಾಕಿ ರಬ್ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಮೇಲಿರುವಂಥ ಎಲ್ಲನೂ ಕೂಡ ಪಿಗ್ಮಿಟೇಷನ್ ಆಗಲಿ ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಪಿಂಪಲ್ಸ್ ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ. ನಿಮಗೆ ನೋಡಿ ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನಾನು ಕಡಲೆ ಹಿಟ್ಟು ಹಾಕಿ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದೀನಿ. ಈ ಥರ ಪೂರ್ತಿಯಾಗಿ ಕ್ಲೀನ್ ಆದಮೇಲೆ ನೀವು ಕೈಯನ್ನು ವಾಶ್ ಮಾಡ್ಕೊಂಬರ್ಬೇಕು. ನೋಡಿ ಕೈ ವಾಶ್ ಮಾಡ್ಕೊಂಡು ಬಂದೆ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇರೋವಂಥದ್ದು ನೋಡಿ ಕೈಗಳು. ಇದೇ ರೀತಿಯಾಗಿ ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಹೊಳಪು ಬರುತ್ತೆ. ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್. ಧನ್ಯವಾದ.